ಕೃಷಿಕರೇ, ಈ ತೋಟದಲ್ಲಿ ನೋಡಿ ಕಾಫಿ ಎಲ್ಲ ಕಾಳು ಎಷ್ಟು ದಪ್ಪಾಗಿದೆ. ನೋಡಿ ಡೈಲಿ ಮಳೆಯಿಂದ ಗದ್ದೆ ಎಲ್ಲ ನೀರು ಹೆಂಗೆ ತುಂಬಿಕೊಂಡಿದೆ ಅಂತ. ನಮಸ್ಕಾರ ಸ್ನೇಹಿತರೆ, ಮಲೆನಾಡು ಕೃಷಿಕದ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ಟೈಮ್ ಆಗಿದೆ. ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಂದರೆ, ಈ ಒಂದು ವಾರದಿಂದ ಒಳ್ಳೆ ಮಳೆ ಆಗ್ತಿದೆ. ನಮ್ಮ ಮಲೆನಾಡು ಭಾಗ ಇರ್ಬೋದು, ಕರ್ನಾಟಕ ಕೆಲವು ಭಾಗದಲ್ಲಿ ತುಂಬ ಒಳ್ಳೆ ಮಳೆ ಆಗ್ತಿದೆ. ನೋಡಿ ಡೈಲಿ ಮಳೆಯಿಂದ ಗದ್ದೆ ಎಲ್ಲ ನೀರು ಹೆಂಗೆ ತುಂಬಿಕೊಂಡಿದೆ ಅಂತ. ಗದ್ದೆ ಗೊಬ್ಬರ ಹೊಡಿಬೇಕು. ಈಗ ಈ ಥರ ನೀರು ನಿಂತಿರೋದ್ರಿಂದ ಟ್ರ್ಯಾಕ್ಟರ್ ಎಲ್ಲ ಬರಲ್ಲ. ಈಗ ಮೇ ತಿಂಗಳು ಬಂತು ಅಂದರೆ ಈ ಮರಗಸಿ ಇರ್ಬೋದು, ಪಂಗಾರ ಅಂದರೆ ಹಾಳ್ವಣ ಅಂತಾರೆ. ಅದನ್ನೆಲ್ಲ ಕಡಿಯೋದೆಲ್ಲ ಇರುತ್ತೆ. ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಹೆಂಗಂತ. ಮತ್ತೀಗ ಮಳೆ ಜಾಸ್ತಿ ಆಗಿರೋದ್ರಿಂದ ಹೊಳೆ ಎಲ್ಲ ತೋಟದಲ್ಲಿ ಹೊಳೆ ತುಂಬ ಬಂದಿದೆ. ನೋಡಿ ವೀಡ್ ಕಟ್ಟರಲ್ಲಿ ಹೊಡಿತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಈಗ ನೋಡಿ ಹಳ ಎಷ್ಟು ಬಂದಿದೆ ಅಂತ. ನೋಡಿ ಹೊಡಿತಾ ಇದ್ದಾರೆ. ವೀಡ್ ಕಟ್ಟರ್ ಹೊಡೆಯೋದಕ್ಕೆ ಸ್ವಲ್ಪ ಜಾಗ್ರತೆಯಾಗಿ ಹೊಡಿಬೇಕು. ಯಾಕಂದ್ರೆ ರೋಪು ಗಿಡಕ್ಕೆಲ್ಲ ತಾಗಿದೆ, ಸಣ್ಣ ಗಿಡಕ್ಕೆ ಫುಲ್ಲು ಕಟ್ಟಾಗುತ್ತೆ. ನೋಡಿ ಇಲ್ಲೆಲ್ಲ ಹಳ ಹೊಡೆದಿರೋದು ಹೇಗೆ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಕೃಷಿಕರೇ, ಈ ತೋಟದಲ್ಲಿ ನೋಡಿ ಕಾಫಿ ಎಲ್ಲ ಕಾಳು ಎಷ್ಟು ದಪ್ಪಾಗಿದೆ. ಇದೆಲ್ಲ ಬೇಗ ಬರುತ್ತೆ. ಮಳೆಯಲ್ಲಿ ಸ್ವಲ್ಪ ಡ್ರಾಪ್ ಆಗ್ಬೋದು ಅನಿಸುತ್ತೆ. ನೋಡಿ ಲೈಟಾಗಿ ನೋಡಿ, ಇದು ಕೊಳೆನೇ ಉಂಟು ನೋಡಿ, ಇಲ್ಲಿ ಎಲ್ಲ ಹೋಗುತ್ತೆ. ಅಡಿಕೆ ನೋಡಿ, ಅಡಿಕೆನೂ ಎಲ್ಲ ದಪ್ಪ ಆಗಿದೆ. ಇನ್ನು ಸ್ಪ್ರೇ ಮಾಡ್ಬೇಕು ಅಡಿಕೆಗೆ ಸ್ವಲ್ಪ ದಿನ ಬಿಟ್ಟು. ಎಲ್ಲ ಒಬ್ರೊಬ್ರು ಇಷ್ಟೊತ್ತಿಗೆ ಹೊಡಿತಾರೆ ಸ್ಪ್ರೇ. ಈಗ ಹೊಡೆದ್ರೆ ಒಳ್ಳೆಯದೇ ಸ್ಪ್ರೇ ಮಾಡಿದರೆ. ಮೈಲು ತುತ್ತು ಮತ್ತು ಸುಣ್ಣ ಕೊಳೆ ರೋಗಕ್ಕೆ.